ಸುಮಾರು 42 ವರ್ಷದಿಂದ ಹಿಂದಕ್ಕೆ 3000 ಮಟ್ಟದ ಅಜ್ಜ ಅವರು ಕೆಲವು ಘಟನೆಗಳು ಆಗ್ತದೆ, ಎಲ್ಲೆಲ್ಲೆಲ್ಲಿ ಆಗ್ತದೆ. ಅದು ಅದು ಆಗಬಾರ್ದು. ಹಬ್ಬದಲ್ಲಿ ನಾವು ಸಂತೋಷದಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಹಬ್ಬವನ್ನು ಮಾಡಿ ನಮ್ಮ ಮಹಾನಗರಕ್ಕೆ ಒಂದು ಹೆಸರು ತಗೊಂಡು ಬರಬೇಕು. ಮತ್ತು ಆಫೀಸರ್ಸ್ನು ಬಹಳ ಕಟ್ಟುನಿಟ್ಟಾಗಿ ಅವ್ರು ತಮ್ಮ ಡ್ಯೂಟಿ ಅವ್ರು ಮಾಡ್ತಾರೆ, ಇಲ್ಲಂತ ಹೇಳುವುದಿಲ್ಲ. ಆದರೆ ಏನಾರ ಕೂಡ ಅವ್ರ ಮೇಲೆ ಹೋಗ್ತಾರೆ. ಅದು ಅಂಥ ಸಂದರ್ಭ ನಾವು ತೊಗೊಂಡು ಬರಬಾರ್ದು. ನಾವು ಗಣೇಶೋತ್ಸವದಲ್ಲಿ ಹಾಗೂ ಈದ್ ಮಿಲಾದ್ನಲ್ಲಿ ಒಂದು ಉದಾಹರಣೆ ಹೇಳ್ತೀನಿ. ಅಜ್ಜಾವಲ್ಲಿ ಇದ್ದಾರೆ, ಒಂದೇ ದಿವಸ ಬಂದಿತ್ತು ಹೋದ ವರ್ಷ. ಆದ್ರೆ ಈಗ ಇವತ್ತು ಏನು ಚಂದ್ರಮ ಕಾಣಿದ ನಂತರ ಅಜ್ಜಾವರು ಏನು ಹೇಳ್ತಾರೆ, ನನ್ನ ಗುರುಗಳು ಏನು ಹೇಳ್ತಾರೆ ಗೊತ್ತಿಲ್ಲ ನನಗೆ. ಕೂಡಿ ಬಂದರೂ ಸಹ ನಾವು ಹಿಂದೆ ಮುಂದೆ ಮಾಡಿಕೊಂಡು ಹಬ್ಬವನ್ನು ಆಚರಣೆ ಮಾಡುವಂತ ಹೇಳ್ತೀನಿ. ಇದು ಸ್ವಲ್ಪ ನೀವು ನಮಗೆ ಮಾರ್ಗದರ್ಶನ ಮಾಡಬೇಕು. ಇದರಲ್ಲಿ ಶಾಂತತೆಯನ್ನು ಕಾಪಾಡಬೇಕು. ನಾನು ನೋಡ್ತಾ ಇದ್ದೀನಿ, ಕೆಲವು ವರ್ಷ ಹಿಂದೆ ಕರೋನಾ ಬಂತು. ಈ ದೇವ್ರ ಕೃಪೆಯಿಂದ ಪೂಜನದ ಆಶೀರ್ವಾದದಿಂದ ಬರ್ತಾ ಇಲ್ಲ, ಬರಬಾರ್ದು. ಆದರೆ ವಿದ್ಯಾಭ್ಯಾಸದಲ್ಲಿ ಬಡವರು, ದೀನದಲಿತರು ಇರ್ತಾರೆ. ನಾನು ನೋಡ್ತಾ ಇದ್ದೀನಿ, ಅವ್ರಿಗೆ ಫೀಸ್ ಕೊಡೋಕೆ ರೊಕ್ಕ ಇಲ್ಲ, ಬಡತನ. ಅದರ ಸಲುವಾಗಿ ನಾವು ಆದಷ್ಟು ವಿದ್ಯಾಭ್ಯಾಸಕ್ಕೆ ಚಾಲನೆ ಕೊಡಬೇಕು. ಖರ್ಚದಲ್ಲಿ ಕಮ್ಮಿ, ಯಾವುದಾದ್ರೂ ಖರ್ಚು ಕಮ್ಮಿ ಮಾಡಿ ನಮ್ಮ ಓಣಿಯಲ್ಲಿ ಯಾವ ಬಡವ ವಿದ್ಯಾರ್ಥಿ ಅದನ್ನ ಅವ್ರಿಗೆ ನಮ್ಮ ಆರ್ಥಿಕ ನೆರವನ್ನು ಕೊಡಬೇಕೆಂಬ ತಮಗೆ ವಿನಂತಿ ಮಾಡಿಕೊಡ್ತಾರೆ. ಆಗಲಿ ನಮ್ಮ ವಿಶೇಷವಾಗಿ ಮಹಾರಾಷ್ಟ್ರ ನಂತರ ನಮ್ಮ ಮಹಾನಗರದಲ್ಲಿ ಗಣೇಶೋತ್ಸವ ಬಹಳ ಹೆಮ್ಮೆಯಿಂದ, ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ನಾವು ಕೂಡಿ ಆಚರಣೆ ಮಾಡೋನು, ಶಾಂತಿಯನ್ನು ಕಾಪಾಡಿಕೊಳ್ಳೋನು. ತಾವು ಈಗಾಗಲೇ ಹೇಳಿದಂತೆ ನಾನು ಹೇಳಬೇಕಾಗ್ತದೆ. ನಾನು ಬಹಳ ಕಮ್ಮಿ ಇಂಥ ಪೊಲೀಸ್ ಕಮಿಷನರ್ ನೋಡಿದ್ದೇನೆ. ಹಿಂದಕ್ಕೆ ಬಂದಿದ್ದಾರೆ, ಅವ್ರ ಹೆಸರು ನೆನಪಿಲ್ಲ. ತಮ್ಮ ಡ್ಯೂಟಿ ಅವರು ಬಹಳ ದಕ್ಷವಾಗಿ ಮಾಡ್ತಾ ಇದ್ದಾರೆ. ಆದರೆ ಈ 3 ತಿಂಗಳಲ್ಲಿ ಈಗಾಗಲೇ ಹೇಳಿದಂತೆ ಈ ನಮ್ಮ ಮುನ್ಸಿಪಲ್ ಕಮಿಷನರ್ ಸಾಹೇಬರು ಬಂದಾರೆ. ಅವರು ಸ್ವಚ್ಛತೆ ಕಾಪಾಡಲಿಕ್ಕೆ ರೋಡ್ ಆಗಲಿ, ಗಟರ್ ಆಗಲಿ, ಮತ್ತು ಬೇರೆ ಬೇರೆ ಸ್ವಚ್ಛತಾ ಮತ್ತು ರೋಡ್ ತೆಗೆ ಬಿದ್ದಂತ ಅವ್ರು ಮಾಡಬೇಕಂತ ನಮ್ಮ ಹಿರೇಮಠ ಸ್ವಾಮೀಜಿ ಅವರು ಹೇಳಿದ್ದಾರೆ. ಅದು ಮಾಡ್ತಾರೆ ಅವರು. ಆದರೆ ಕ್ಯಾರೆಕ್ಟರ್ದಲ್ಲಿ, ನಮ್ಮ ನಡವಳಿಕೆಯಲ್ಲಿನೂ ನಾವು ಸ್ವಚ್ಛತೆ ಮಾಡ್ಕೋಬೇಕಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ವಿಚಾರ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.